ನಮಸ್ಕಾರ ಎಲ್ಲರಿಗೂ ತೇಜಸ್ ಕಿಚನ್ ಕನ್ನಡಗೆ ಸ್ವಾಗತ. ನಾನು ನಿಮ್ಮ ತೇಜಸ್ ನಾರಾಯಣ್. ಇವತ್ತಿನ ವಿಡಿಯೋದಲ್ಲಿ ಒಂದು ಒಳ್ಳೆ ಟೇಸ್ಟಿ ಹಾಗೆ ಹೆಲ್ತಿ ಬೆನಿಫಿಟ್ಸ್ ಇರುವ ಸಮ್ಮರ್ ಡ್ರಿಂಕ್ಸ್ ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಂತಿದ್ದೀನಿ. ಕಲ್ಲಂಗಡಿ ಕಾಯಲ್ಲಿ ಮಾಡಿರೋ ಜ್ಯೂಸ್ ತುಂಬಾನೇ ಸಿಂಪಲ್ ಅಂಡ್ ಈಸಿಯಾಗಿ ಮಾಡ್ಕೊಳ್ಬಹುದು. ಮನೇಲಿ ಯಾರಿಗೆ ಮಾಡ್ಕೊಟ್ರು ತುಂಬಾನೇ ಇಷ್ಟಪಟ್ಟು ಕುಡಿತಾರೆ. ಈಚೆ ಕಡೆ ಇರೋ ಈ ಬಿಸಿಗೆ ಮನೇಲಿ ಈ ತರ ಮಾಡಿಟ್ರೆ ಆ ನಿಜ ಸ್ಯಾಟಿಸ್ಫ್ಯಾಕ್ಷನ್ ಬೇರೆ. ನೀವು ಸಹ ಬೆಸ್ಟ್ ವಾಟರ್ ಮಿಲನ್ ಜ್ಯೂಸ್ ನ ಕುಡಿಬೇಕಂದ್ರೆ ಡೆಫಿನೆಟ್ಲಿ ಈ ಜ್ಯೂಸ್ ನ ನೀವು ಸಹ ಮನೇಲಿ ಟ್ರೈ ಮಾಡಿ. ಬನ್ನಿ ಲೇಟ್ ಮಾಡದೆ ಸಿಂಪಲ್ ಅಂಡ್ ಟೇಸ್ಟಿ ವಾಟರ್ ಮಿಲನ್ ಜ್ಯೂಸ್ ನ ಹೇಗ್ ಮಾಡೋದಂತ ನೋಡೋಣ. 1 ಟೇಬಲ್ ಸ್ಪೂನ್ ಆಗಷ್ಟು ಚಿಯಾ ಸೀಡ್ಸ್ ನ ತಗೊಂಡಿದ್ದೀನಿ. ನೀವೇನಾದ್ರೂ ಚಿಯಾ ಸೀಡ್ಸ್ ನ ಯೂಸ್ ಮಾಡ್ತಿಲ್ಲ ಅಂದ್ರೆ ನೀವು ಬೇಕಾದ್ರೆ ಸಬ್ಜಾ ಸೀಡ್ಸ್ ನ ಸಹ ನೀವು ಯೂಸ್ ಮಾಡ್ಕೊಬಹುದು. ಇಲ್ಲಿ ಇದಕ್ಕೆ ಸ್ವಲ್ಪ ನೀರ್ ಹಾಕಿ ಓವರ್ ನೈಟ್ ನೆನೆಯೋಕೆ ಬಿಡ್ತಿದ್ದೀನಿ. ಚಿಯಾ ಸೀಡ್ಸ್ ಓವರ್ ನೈಟ್ ಸೋಕ್ ಆಗೋದ್ರಿಂದ ತುಂಬಾನೇ ಒಳ್ಳೇದು. ಇನ್ ಕೇಸ್ ನೀವೇನಾದ್ರೂ ಓವರ್ ನೈಟ್ ಸೋಕ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಂದ್ರೆ ಅಟ್ಲೀಸ್ಟ್ ನೀವು 2 ಅವರ್ಸ್ ಆದ್ರೂ ನೀವು ಅದನ್ನ ಸೋಕ್ ಮಾಡ್ಕೊಳ್ಬೇಕು. ಚಿಯಾ ಸೀಡ್ಸ್ ಅಲ್ಲಿ ತುಂಬಾನೇ ಹೈ ಫೈಬರ್ ಇರುತ್ತೆ. ವೈಟ್ ಲಾಸ್ ಗೆ ಮತ್ತೆ ಹಾರ್ಟ್ ಹೆಲ್ತ್ ಗೆ ತುಂಬಾನೇ ಹೆಲ್ಪ್ ಮಾಡುತ್ತೆ. ನಾನಿಲ್ಲಿ ಫ್ರೆಶ್ ಆಗಿರೋ ವಾಟರ್ ಮಿಲನ್ ತಗೊಂಡಿದ್ದೀನಿ. ಇದನ್ನ ಸ್ಮಾಲ್ ಸ್ಲೈಸಸ್ ಆಗಿ ಕಟ್ ಮಾಡಿ ತಗೊಳ್ಬೇಕು. ಒಂದು ಮಿಕ್ಸಿ ಜಾರ್ಗೆ ಸ್ಲೈಸಸ್ ಆಗಿ ಕಟ್ ಮಾಡ್ಕೊಂಡಿರೋ ವಾಟರ್ ಮಿಲನ್ ಆಡ್ ಮಾಡ್ತಿದ್ದೀನಿ. ನಾನಿಲ್ಲಿ 2 ಕಪ್ಸ್ ಆಗೋಷ್ಟು ವಾಟರ್ ಮಿಲನ್ ಆಡ್ ಮಾಡ್ಕೊಂತಿದ್ದೀನಿ. ನಾನಿಲ್ಲಿ 3 ಮೆಂಬರ್ಸ್ ಆಗಷ್ಟು ಕ್ವಾಂಟಿಟಿ ಯೂಸ್ ಮಾಡ್ತಿದ್ದೀನಿ. ಇನ್ ಕೇಸ್ ನಿಮ್ಗೆ ಏನಾದ್ರು ಜಾಸ್ತಿ ಬೇಕಂದ್ರೆ ನೀವು ಬೇಕಾದ್ರೆ ಎಕ್ಸ್ಟ್ರಾ ಕ್ವಾಂಟಿಟಿ ಸಹ ಯೂಸ್ ಮಾಡ್ಕೊಳ್ಬಹುದು. 2 ಟೇಬಲ್ ಸ್ಪೂನ್ ಅಷ್ಟು ಶುಗರ್ ನ ಆಡ್ ಮಾಡ್ತಿದ್ದೀನಿ. ಆಕ್ಚುಲಿ ವಾಟರ್ ಮಿಲನ್ ಅಲ್ಲಿ ಸ್ವೀಟ್ ಕಮ್ಮಿ ಇದೆ, ಅದಕ್ಕೋಸ್ಕರ ನಾನು 2 ಟೇಬಲ್ ಸ್ಪೂನ್ ಆಗಷ್ಟು ಶುಗರ್ ನ ಆಡ್ ಮಾಡ್ತಿದ್ದೀನಿ. ಇನ್ ಕೇಸ್ ನೀವು ತಗೊಂಡಿರೋ ವಾಟರ್ ಮಿಲನ್ ಅಲ್ಲಿ ತುಂಬಾನೇ ಸ್ವೀಟ್ ಇದೆ ಅಂದ್ರೆ ನೀವು ಬೇಕಾದ್ರೆ ಸ್ಕಿಪ್ ಸಹ ಮಾಡಬಹುದು ಶುಗರ್ ನ. ಇದನ್ನ ಈಗ ಸ್ಮೂತ್ ಗ್ರೈಂಡ್ ಮಾಡ್ಕೊಂಡ್ ಬರೋಣ. ನೀವು ನೋಡ್ತಿರ್ಬೋದು ಈ ತರ ಸ್ಮೂತ್ ಆಗಿ ಗ್ರೈಂಡ್ ಆಗ್ಬೇಕಿದು. ಇಲ್ಲಿ ಯಾವುದೇ ರೀತಿ ವಾಟರ್ ಮಿಲನ್ ಸೀಡ್ಸ್ ಸಹ ಉಳಿಬಾರ್ದು, ಆ ತರ ಗ್ರೈಂಡ್ ಮಾಡ್ಕೊಳ್ಬೇಕು ನೀವು. ಇದನ್ನ ಈಗ ಒಂದು ಬೌಲ್ ಶಿಫ್ಟ್ ಮಾಡ್ಕೊಳ್ಳೋಣ. ಈ ವಾಟರ್ ಮಿಲನ್ ಜ್ಯೂಸ್ ಅಲ್ಲಿ ತುಂಬಾನೇ ವಾಟರ್ ಕಂಟೆಂಟ್ ಇರೋದ್ರಿಂದ ಈ ಸಮ್ಮರ್ ಅಲ್ಲಿ ನಿಮ್ ಬಾಡಿಗೆ ತುಂಬಾನೇ ಒಳ್ಳೇದು. ಇನ್ ಕೇಸ್ ಏನಾದ್ರು ಬ್ಲಡ್ ಪ್ರೆಷರ್ ಇದ್ರೆ ಬ್ಲಡ್ ಪ್ರೆಷರ್ ನ ನಾರ್ಮಲ್ ಕಂಡೀಷನ್ ಗೆ ತಗೊಂಬರಕ್ಕೆ ಹೆಲ್ಪ್ ಮಾಡುತ್ತಿದ್ದು. ಈವನ್ ಸ್ಕಿನ್ ಹೆಲ್ತ್ ನ ಸಹ ಇಂಪ್ರೂವ್ ಮಾಡುತ್ತೆ. ನಾನಿಲ್ಲಿ 1 ಕಪ್ ಆಗಷ್ಟು ಕೋಲ್ಡ್ ಪ್ಯಾಕೆಟ್ ಹಾಲ್ನ ಯೂಸ್ ಮಾಡ್ತಿದ್ದೀನಿ. ಇನ್ ಕೇಸ್ ಏನಾದ್ರು ನೀವು ಡೈರಿ ಹಾಲು ಯೂಸ್ ಮಾಡ್ತಿದ್ರೆ ಅದನ್ನ ಕಾಯಿಸ್ಬಿಟ್ಟು ಕೂಲ್ ಮಾಡಿ ತಗೊಳ್ಬೇಕು. ಪ್ಯಾಕೆಟ್ ಹಾಲಾದ್ರೆ ಆಲ್ರೆಡಿ ಅದನ್ನ ಕುಕ್ ಮಾಡಿರ್ತಾರೆ, ಅದರಿಂದ ನೀವು ಡೈರೆಕ್ಟ್ ಆಗಿ ಯೂಸ್ ಮಾಡ್ಕೊಳ್ಬಹುದು. ಓವರ್ ನೈಟ್ ಸೋಕ್ ಮಾಡಿ ಇಟ್ಟಿರುವಂತಹ ಚಿಯಾ ಸೀಡ್ಸ್ ನ ಆಡ್ ಮಾಡ್ಕೊಂತಿದ್ದೀನಿ. ಈಗ ಇದನ್ನ ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇಲ್ಲಿ 1/2 ಕಪ್ ಆಗಷ್ಟು ವಾಟರ್ ಮಿಲನ್ ನ ಸ್ಮಾಲ್ ಸ್ಲೈಸಸ್ ಆಗಿ ಕಟ್ ಮಾಡ್ಕೊಂಡು ಆಡ್ ಮಾಡ್ಕೊಂತಿದ್ದೀನಿ. ಹಾಗೆ ಬಾದಾಮಿ ಮತ್ತೆ ಗೋಡಂಬಿನ ಸ್ಮಾಲ್ ಪೀಸಸ್ ಆಗಿ ಕಟ್ ಮಾಡಿ ತಗೊಂಡಿದ್ದೀನಿ. ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇದನ್ನ ನೀವು ಡೀಪ್ ಫ್ರೀಸ್ ಅಲ್ಲಿ 30 to 40 ಮಿನಿಟ್ಸ್ ಇಟ್ಟು ಸಹ ಕೂಲ್ ಆಗಿ ಸರ್ವ್ ಮಾಡ್ಕೊಳ್ಬಹುದು. ಇನ್ ಕೇಸ್ ನಿಮ್ಗೆ ಏನಾದ್ರೂ ಕೂಲಿಂಗ್ ಬೇಡ, ನಮ್ಗೆ ವಾರ್ಮ್ ಅಲ್ಲೇ ಬೇಕು ಅಂದ್ರೆ ನೀವು ಹಾಗೆ ಸರ್ವ್ ಮಾಡ್ಕೊಳ್ಬಹುದು. ಹೇಗೆ ಸರ್ವ್ ಮಾಡಿದ್ರು ತುಂಬಾನೇ ಕೂಲ್ ಆಗಿರುತ್ತೆ. ಸಿಂಪಲ್ ಅಂಡ್ ಕಡಿಮೆ ಸಮಯದಲ್ಲಿ ವಾಟರ್ ಮಿಲನ್ ಜ್ಯೂಸ್ ನ ರೆಡಿ ಮಾಡ್ಕೊಳ್ಬಹುದು. ಈ ಟೇಸ್ಟಿ ಜ್ಯೂಸ್ ನ ನೀವು ಸಹ ಡೆಫಿನೆಟ್ಲಿ ಮನೇಲಿ ಟ್ರೈ ಮಾಡಿ. ನೀವು ಸಹ ತುಂಬಾನೇ ಇಷ್ಟ ಪಡ್ತೀರಾ. ಟ್ರೈ ಮಾಡಿ ಟೇಸ್ಟ್ ಮಾಡಿದ್ಮೇಲೆ ನಿಮ್ಮ ಫೀಡ್ಬ್ಯಾಕ್ ನ ನನ್ನ ಜೊತೆ ಶೇರ್ ಮಾಡೋದನ್ನ ಮರಿಬೇಡಿ. ಇದೇ ತರ ಸಿಂಪಲ್ ಅಂಡ್ ಟೇಸ್ಟಿ ರೆಸಿಪೀಸ್ ಗೋಸ್ಕರ ತೇಜಸ್ ಕಿಚನ್ ಕನ್ನಡ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ.